ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ನಾಮಜಪವನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾಮಜಪ ಅಂದ್ರೇನು? ಭಗವಂತನ ಹೆಸರು. ಭಗವಂತನ ಹೆಸರನ್ನು ಗಣಪತಿ ಆಗಿರ್ಬೋದು, ಸುಬ್ಬಪ್ಪ ಆಗಿರ್ಬೋದು, ಅಯ್ಯಪ್ಪ ಆಗಿರ್ಬೋದು, ಶಿವಪ್ಪ, ವಿಷ್ಣುದೇವ, ಹೀಗೆ ದೇವರ ಹೆಸರು, ಆಂಜನೇಯ ಸ್ವಾಮಿ, ಹೀಗೆ ಯಾವ ದೇವರ ಹೆಸರಾದರೂ ಸರಿ, ಆ ನಾಮಜಪವನ್ನು, ದೇವರ ನಾಮಜಪ, ಶ್ರೀಕೃಷ್ಣ, ಶ್ರೀರಾಮ, ಹೀಗೆ ಈ ಜಪವನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಲಭ್ಯವಾಗುತ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ, ವಾಮಾಚಾರ ಇತ್ಯಾದಿ ಸಮಸ್ಯೆಗಳಿದ್ದರೆ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೆಗೆಟಿವಿಟಿ ರಿಮೂವಲ್, ಧೂಪದ ಪೌಡರ್ ಕೂಡ ಲಭ್ಯ ಇದೆ. ವಾಮಾಚಾರ ಸಮಸ್ಯೆ ನಿವಾರಣೆಗೆ ಮನೆಗೆ ಹಾಕ್ತಕ್ಕಂಥದ್ದು, ಆಫೀಸ್ಗಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು. ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಪೌಡರ್ ಕೂಡ ಲಭ್ಯ ಇದೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ. ನೀವು ಮನೆಗಳಲ್ಲಿ, ಆಫೀಸ್ಗಳಲ್ಲಿ ಕೂಡ ಇದನ್ನು ಬಳಸ್ಬೋದು. ಹಾಗೆ 2 ರೀತಿಯಾಗಿ ಆಯಿಲ್ ಇದೆ, 2 ರೀತಿಯಾಗಿ ಪೌಡರ್ ಇದೆ. ಆಯಿಲು ದೇಹಕ್ಕೆ ಹಚ್ಚತಕ್ಕಂಥದ್ದು, ರೋಗ ರುಜಿನ ಸಮಸ್ಯೆ ಇದ್ದರೆ, ಆತ್ಮ ಸಮಸ್ಯೆ ಕಾರಣದಿಂದ, ವಾಮಾಚಾರ ಸಮಸ್ಯೆ ಕಾರಣದಿಂದ ಯಾವುದೋ ಆಸ್ಪತ್ರೆಯಲ್ಲಿ ಗುಣ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಈ ಒಂದು ಆಯಿಲನ್ನು ಬಳಸ್ಬೋದು ಮತ್ತು ಅನುಕೂಲವನ್ನು ಪಡಿಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಕೂಡ ಮಾಡಿಸ್ಬೋದು. ಜಾತಕ ಪರಿಶೀಲನೆ ಈಗಾಗಲೇ ಹೇಳಿದೆ, ಹಸ್ತ ಸಾಮುದ್ರಿಕ ಅದು ಕೂಡ ಪರಿಶೀಲನೆ ಮಾಡಿಸ್ಬೋದು. ಜೊತೆಗೆ ಸಮಸ್ಯೆಗಳಿದ್ದಂಥ ಪಕ್ಷದ ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕಾಗಿ ಯಂತ್ರ ರಚನೆಗಳನ್ನು ಮಾಡಿಸ್ಬೋದು. ಯಂತ್ರಗಳನ್ನು ರಚನೆ ಮಾಡಿಸಿ ಪೂಜೆ ಮಾಡೋದ್ರಿಂದ ಸಮಸ್ಯೆಗಳಿದ್ರೂ ದೂರ ಆಗ್ತವೆ, ಅಥವಾ ಇಷ್ಟಾರ್ಥಗಳಿದ್ರೂ ಕೂಡ ಅದು ಪ್ರಾಪ್ತಿಯಾಗುತ್ತೆ. ಅಂತಹ ಯಂತ್ರಗಳನ್ನು ಮಾಡಿಸ್ಬೋದು. ಅದು ಕೆಲ ಪ್ರಶ್ನೆಗಳನ್ನು ಕೇಳಿದ ನಂತರ ಅದರಲ್ಲಿ ನಿಮಗೆ ಮಾಡಿಕೊಡ್ಬೋದು ಅನ್ನೋ ಒಂದು ಸಲಹೆ ಸೂಚನೆ ಭಗವಂತನಿಂದ ಬಂದರೆ ಆಗ ಮಾತ್ರ ಯಂತ್ರ ರಚನೆ ಮಾಡಿಕೊಳ್ಳಾಗೋದು. ಈಗ ಹೇಳಿದಂಥ ನಂಬರ್ಗೆ 6364205078 ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಈಗ ವಿಡಿಯೋದಲ್ಲಿ ವಿಷಯಕ್ಕೆ ಬರೋಣ, ಮುಂದುವರಿಯೋಣ. ಭಗವಂತನ ನಾಮ ಜಪವನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ನಾವು ನೋಡೋಣ. ಗಮನಿಸಿ, ಒಂದು ತರಕಾರಿಯನ್ನು ನೀವು ಗಮನಿಸಿದಂಥ ಸಂದರ್ಭದಲ್ಲಿ ನಾವು ಕೋಸನ್ನು ನೋಡ್ತೇವೆ, ಹಾಗೆಯೇ ಆನಿಯನ್, ಈರುಳ್ಳಿಯನ್ನು ನಾವು ನೋಡ್ತೇವೆ, ಹಾಗೆಯೇ ಬೇರೆ ಬೇರೆ ರೀತಿಯಾದಂತಹ ನಾರಿನಿಂದ ಕೂಡಿದಂಥ ಪದಾರ್ಥಗಳು, ಹೀರೆಕಾಯಿ ಅಂತ ನಾವು ನೋಡ್ತೇವೆ. ಆ ಒಂದು ತರಕಾರಿಯನ್ನು ನೀವು ಗಮನಿಸಿ, ಅದರಲ್ಲಿ ಗಮನಿಸಿದಂಥ ಪಕ್ಷದಲ್ಲಿ ಈರುಳ್ಳಿಯಲ್ಲಿ ಆಗಿರ್ಬೋದು, ಆನಿಯನ್ನಲ್ಲಾಗಿರ್ಬೋದು, ಹಾಗೆ ಕೋಸಿನಲ್ಲಾಗಿರ್ಬೋದು, ಇನ್ನೊಂದು ಯಾವುದೋ ಪದಾರ್ಥವನ್ನು ಹೇಳಿದೆ ಅದರೆಲ್ಲ ಹೀರೆಕಾಯಿ ಆಗಿರ್ಬೋದು, ಎಲ್ಲವೂ ಕೂಡ ನಾರಿನಿಂದ ರೀತಿಯಾಗಿ ಕೂಡಿದ್ದು ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ. ರೌಂಡಿನ ಚಿತ್ರ, ಗೆರೆಗಳನ್ನು ಇದರಲ್ಲಿ ನೀವು ಕಾಣ್ತೀರ. ಹಾಗೆ ದೇಹ ಎಂಬತಕ್ಕಂಥದ್ದೇನಿದೆ, ದೇಹ ಎಂಬ ದೇಗುಲ ಸಂಪೂರ್ಣ ವೈಬ್ರೇಷನ್ನಿಂದ ಕೂಡಿದೆ, ಶಕ್ತಿಯಿಂದ ಕೂಡಿದೆ, ವೇವ್ಸ್ಗಳಿಂದ ಕೂಡಿದೆ. ಈ ವೇವ್ಸ್ಗಳು, ಅದಕ್ಕೆ ಶಬ್ದ ಅಂತ ನಾವು ಕರಿತೇವೆ, ಶಬ್ದ ಬ್ರಹ್ಮ ಅಂತ ನಾವು ಕರಿತೇವೆ. ಸಂಪೂರ್ಣವಾಗಿ ಶಬ್ದ ಒಂದು ರೀತಿಯಾಗಿ ಕಾಲಾತೀತವಾಗಿಯೂ ಕೂಡ ಹರಡಿದೆ. ಕಾಲ ನಮಗೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ನಾವು ಕರಿತೇವೆ. ಯಾಕೆ? ಸೂರ್ಯದೇವನ ಬೆಳಕಿನ ಕಾರಣದಿಂದ ಈ ಒಂದು ಭೂಮಿಯ ಜಾಗದಲ್ಲಿ ಮಾತ್ರ ನಿಗದಿತ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಹಾಗೆ ಪ್ರೆಸೆಂಟ್ ಟೆನ್ಸ್, ಭೂತ, ವರ್ತಮಾನ, ಭವಿಷ್ಯ ಕಾಲ ಅಂತ ನಾವು ಕರಿತೇವೆ. ಸೂರ್ಯದೇವನ ಬೆಳಕಿನ ಕಾರಣ ಅದಕ್ಕೆ ಕಾಲ. ಆದರೆ ಈ ಶಬ್ದ ಬ್ರಹ್ಮ ಎಂಬತಕ್ಕಂಥದ್ದೇನಿದೆ ಕಾಲಾತೀತ, ಈ ಭೂಮಂಡಲವನ್ನು ದಾಟಿ ಮೀರಿದಂತಹ ಸ್ಥಿತಿ, ಸಂಪೂರ್ಣ ಬ್ರಹ್ಮಾಂಡದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ನಾವು ನಮ್ಮ ಆತ್ಮಸ್ವರೂಪವನ್ನು ನಾದ ಬ್ರಹ್ಮ, ಶಬ್ದ ಬ್ರಹ್ಮ ಅಂತ ನಾವು ಕರಿತೇವೆ. ಮಂತ್ರ ಜಪ, ಭಗವಂತನ ಮಂತ್ರವನ್ನು ನಾವು ಸ್ಮರಣೆ ಮಾಡೋದೇನು? ಅಕ್ಷರಗಳೆಲ್ಲವೂ ಕೂಡ ಶಬ್ದ ಬ್ರಹ್ಮನ ಸಂಕೇತ. ಏನು? ಅಕ್ಷರಗಳೆಲ್ಲವೂ ಕೂಡ ಶಬ್ದ ಬ್ರಹ್ಮನ ಸಂಕೇತ. ಆ ಶಬ್ದ ಬ್ರಹ್ಮನ ಸಂಕೇತವನ್ನು ಭಗವಂತನಿಗೆ ತನ್ನದೇ ಆದಂಥ ಹಲವು ರೂಪಗಳು, ಕಾರ್ಯಗಳು ಮತ್ತು ಸ್ಥಾನಗಳಿದ್ದು ಆಯಾ ಸಂದರ್ಭದಲ್ಲಿ ಅವರ ಆಚರಣೆಗೆ ಅನುಸಾರವಾಗಿ ಶಕ್ತಿ ಸಂಯೋಜನೆಯನ್ನು ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ಈ ಭೂಮಂಡಲದಲ್ಲಿ
ನಮಗೆ ಬೇಕಾದಂತಹ ಭಗವಂತನ ಏಕರೂಪದಲ್ಲಿ ಹಲವು ರೂಪದ ಯಾವುದಾದರೂ ಒಂದು ನಾಮಜಪವನ್ನು ನಾವು ಮಾಡಿದೊಡೆ. ಆನಿಯನ್ ಹೇಗೆ ಎಲ್ಲ ದಾರಗಳೆಲ್ಲವನ್ನೂ ಸೇರಿಸಿ ಅಥವಾ ಎಲ್ಲ ಎಳೆಗಳನ್ನು ಸೇರಿಸಿ ಅದೊಂದು ಆನಿಯನ್. ಹೀರೆಕಾಯಿಗೆ ಆ ಎಲ್ಲ ದಾರಗಳನ್ನು ಕೂಡಿದ್ದು ನಂತರದಲ್ಲಿ ಅದಕ್ಕೆ ಹೀರೆಕಾಯಿ ಅಂತ ನಾವು ಕರಿತೇವೆ. ಕೋಸು ಎಲ್ಲ ಎಲೆಗಳನ್ನು ಸೇರಿಸ್ಕೊಂಡಿದ್ರೆ ಅದಕ್ಕೆ ಕೋಸು, ಹೂಕೋಸು, ಎಲೆಕೋಸು, ಹೂಕೋಸಲ್ಲ. ಹೀಗೆ ಶಬ್ದ ಬ್ರಹ್ಮನಾಗಿರ್ತಕ್ಕಂಥ ಮನುಷ್ಯ ಕಾಲಾತೀತವಾಗಿದ್ದು ಬ್ರಹ್ಮನ ದೈವ ಸ್ವರೂಪ ಅಂದರೆ ಭಗವಂತನ ಹಲವು ರೂಪದಲ್ಲಿ ಯಾವುದಾದರೂ ಒಂದು ನಾಮವನ್ನು ಜಪ ಮಾಡಿದರೆ ಎಲ್ಲ ರೀತಿಯ ದೈವಶಕ್ತಿಯ ಹಲವು ರೂಪ ಏನಿದೆ, ಭಗವಂತನ ರೂಪ ಏನಿದೆ ಅದರೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದುತ್ತೆ. ನಾವು ಶ್ರೀರಾಮ ಅಂತ ನಾವು ಸ್ಮರಣೆಯನ್ನು ಮಾಡ್ತೇವೆ, ಅಲ್ಲಿಗೆ ಶ್ರೀಕೃಷ್ಣನ ಸ್ಮರಣೆಯೂ ಆಗುತ್ತೆ. ಯಾವಾಗ ನಾಮ ಜಪವೆಂಬುವುದು ದೈವ ನಿರ್ಮಿತ ಪಂಚಕೋಶಗಳಲ್ಲಿ, ಈ ಪಂಚತತ್ವಗಳಲ್ಲಿ ಅಂತರ್ಮುಖ ಬಹಿರ್ಮುಖ ರೂಪದಲ್ಲಿ ಎರಡೂ ರೀತಿಯಲ್ಲಿ ಸಮಾನಾಂತರವಾಗಿದ್ದಾಗ, ಅಂದರೆ ಮೇಲ್ಮಟ್ಟಕ್ಕೆ ಭಗವಂತ 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 ಅಂತಾರೆ, ಅದರ ಮನಸ್ಸಿನಲ್ಲಿ ಏನೂ ಇರೋದಿಲ್ಲ. ಇದು ದ್ವಿಗುಣ ರೂಪ, ದ್ವಿಗುಣ ಸ್ಥಿತಿ. ತೋರಿಸ್ಕೊಳ್ಳಿಕ್ಕೆ ಭಕ್ತಿ, ಅದರ ಮನಸ್ಸಲ್ಲಿ ಏನಿಲ್ಲ. ಆ ರೀತಿಯಾಗಲ್ಲ. ಯಾವಾಗ ಜೀವ ಮಂತ್ರ ಜಪವನ್ನು ನಿರಂತರವಾಗಿ ಮಾಡಿದಂಥ ಸಂದರ್ಭದಲ್ಲಿ ಸೂಕ್ಷ್ಮ ಲೋಕದಲ್ಲೂ ಆಧ್ಯಾತ್ಮಿಕ ಜಾಗೃತಿ ಅಂದರೆ ಮೂಲ ಅಸ್ತಿತ್ವದ ಸ್ಥಿತಿ, ಹಾಗೆಯೇ ಪಂಚತತ್ವದ ಈ ಭೂತತ್ವ ಮತ್ತು ಜಲತತ್ವದಲ್ಲೂ ಕೂಡ ಜಾಗೃತಿಯ ಸ್ಥಿತಿಯನ್ನು ಕಾಣ್ತೇವೆ. ಜಾಗೃತಿ ಸ್ಥಿತಿ ಯಾವಾಗಿರುತ್ತೆ? ರೋಗ ರುಜಿನಗಳಿಲ್ಲ ದೇಹದಲ್ಲಿ, ಚರ್ಮದಲ್ಲಿ ಯಾವುದೇ ಕಲೆಗಳಿಲ್ಲ, ದೇಹದಲ್ಲಿ ಯಾವುದೇ ಅಶುದ್ಧತೆ ಇಲ್ಲ. ಈ ರೀತಿ ಸ್ಥಿತಿಗತಿಗಳನ್ನು ನಾವು ಆರೋಗ್ಯಪೂರ್ಣ ಸ್ಥಿತಿಯನ್ನು ನಾವು ಕಂಡಾಗ ಏನು? ಆ ಮಂತ್ರದ ಜಾಗೃತಿ ಮತ್ತು ಆ ಸೂಕ್ಷ್ಮ ಶರೀರದ ಚಕ್ರಗಳ ಜಾಗೃತಿ ಆದಾಗ ನೀವು ಒಂದೇ ದೈವದ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡಿದಂತಹ ಪಕ್ಷದಲ್ಲೂ ಅದು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲ ದೈವ ಶಕ್ತಿಗಳೊಂದಿಗೆ ಜೋಡಣೆ ಆಗತ್ತೆ. ನಾನು ಆ ಅಂತ ಕರೆದ್ರೆ ಅಮ್ಮ ಅಂತಾನು ಕರಿಬೋದು, ಆ ಅಂತ ಕರೆದ್ರೆ ಆಗಸ, ಆಕಾಶ ಅಂತಾನು ಕರಿಬೋದು. ಅದರಲ್ಲಿ ಆ ಪದ ಬಳಕೆಯನ್ನು ನಾನು ಮಾಡಿದ್ದೇನೆ, ಅದು ಸಂದರ್ಭಕ್ಕನುಸಾರವಾಗಿ. ಹಾಗೆ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಿದರೂ ಸಹ ಆ ಜಾಗೃತಿ ಹೆಚ್ಚಾದಂತೆ ಎಲ್ಲ ರೀತಿಯ ದೈವದ ನಾಮಗಳೇನಿದ್ದಾವೆ, ದೈವದ ಶಕ್ತಿಗಳೇನಿದ್ದಾವೆ, ಎಲ್ಲ ದೈವ ಶಕ್ತಿಯೊಂದಿಗೆ ಅದು ಸೇರ್ಪಡೆಗೊಳ್ತಾ ಹೋಗುತ್ತೆ. ಹಾಗಿದ್ದಾಗ ಮನುಷ್ಯ ಭೌತಿಕ ಜೀವನದಲ್ಲಿ ಶ್ರಮವಿಲ್ಲದೆ ಅನುಕೂಲ ಸ್ಥಿತಿಯನ್ನು, ಭೋಗ ಮತ್ತು ಯೋಗದ ಜೀವನವನ್ನು ನಡೆಸ್ತಾನೆ. ಜೀವ ಶ್ರಮವಿಲ್ಲದೆ ಭೋಗ ಮತ್ತು ಯೋಗ, ಭೂಮಿ ಭೋಗಿಸ್ತಕ್ಕಂತಹ ಸ್ಥಾನ, ಯೋಗ ಸೂಕ್ಷ್ಮ ಶರೀರಕ್ಕೆ ಮತ್ತು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಎರಡನ್ನು ಭೌತಿಕ ಜೀವನವನ್ನು ನಡೆಸಿ ಯೋಗಿಯಾಗಿಯೂ ಕೂಡ ತಪಸ್ವಿಯಾಗಿಯೂ ಕೂಡ ಯಶಸ್ಸನ್ನು ಕಾಣ್ತಾರೆ. ಯಾರು? ಭಗವಂತನ ನಾಮ ಜಪವನ್ನು ಮಾಡ್ತಕ್ಕಂಥವರು. ಹಾಗಾದರೆ ಈ ನಾಮ ಜಪದಿಂದ ಏನೆಲ್ಲ ಲಭ್ಯವಾಯಿತು? ಇಲ್ಲಿ ಪ್ರಶ್ನೆ ಬರುತ್ತೆ, ಏನು ಲಭ್ಯವಾಗಿಲ್ಲ ಅಂತ. ಅಂತಃಕರಣದವರೆಗೂ ಕೂಡ, ಆತ್ಮಸಾಕ್ಷಿಯವರೆಗೂ ಕೂಡ, ಆತ್ಮ ಪರಮಾತ್ಮನವರೆಗೂ ಕೂಡ ಗೋಚರವಾಗ್ತಕ್ಕಂತಹ ವಿಧಾನದಲ್ಲಿ ಮೊದಲ ಸ್ಥಾನ ಅದು ಭೂಮಿಯಲ್ಲಿ ಅಂದರೆ ಭಗವಂತನ ಹೆಸರು ಮತ್ತು ಭಗವಂತನ ನಾಮಜಪ. ಈ ನಾಮಜಪದಿಂದ ಏನು ಸಾಧ್ಯ ಇಲ್ಲ ಅಂತ ಇಲ್ಲ. ಆರೋಗ್ಯ ಪಡಿಬೋದು, ಅನುಕೂಲ ಪಡಿಬೋದು, ಮನೋವಾಂಛಿತ ಇಚ್ಛೆಗಳೆಲ್ಲವೂ ಪೂರ್ತಿ ಒಟ್ಟಾರೆಯಾಗಿ ಹೇಳೋದಾದರೆ. ಹೀಗೆ ಒಂದು ಭಗವಂತನ ನಾಮ ಜಪವನ್ನು ಮಾಡುವುದರಿಂದಲೂ ಎಲ್ಲ ರೀತಿಯಾದಂಥ ದೈವಶಕ್ತಿಗಳ ಸಂಪರ್ಕಕ್ಕೆ, ಆ ದೈವಿಕ ಸ್ಥಿತಿ ಆ ಮನುಷ್ಯನಲ್ಲಿ ಬೆಳೆದಂತೆ ಸಂಪರ್ಕ ಲಭ್ಯವಾಗುತ್ತೆ. ಭೋಗಜೀವನ ಯೋಗ ಜೀವನ ಎರಡೂ ಕೂಡ ಏಕ ಸಮಾನವಾಗಿ ಭೂಮಿಯಲ್ಲೇ ಪ್ರಾಪ್ತಿಯಾಗತ್ತೆ.
ನಂತರದಲ್ಲಿ ಆ ಜೀವ ಕಲ್ಯಾಣಕ್ಕೆ ದಾರಿಯಾಗುತ್ತೆ, ಅಂದರೆ ಮನುಷ್ಯನ ಕಲ್ಯಾಣಕ್ಕೆ ದಾರಿಯಾಗುತ್ತೆ. ಇನ್ನು ವಿದ್ಯೆಗಳಾಗಿರ್ಬೋದು, ಜ್ಞಾನ ಆಗಿರ್ಬೋದು, ಇದೆಲ್ಲ ಹೇಗೆ ಲಭ್ಯ ಆಗುತ್ತೆ ಅನ್ನೋದನ್ನು ನಾನು ಈಗಾಗಲೇ ವೀಡಿಯೋಗಳಲ್ಲಿ, ಧ್ಯಾನಾಭ್ಯಾಸದ ವೀಡಿಯೋಗಳಲ್ಲಿ, ಆಧ್ಯಾತ್ಮಿಕ ವೀಡಿಯೋಗಳಲ್ಲಿ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ, ಸೂಕ್ಷ್ಮ ಲೋಕಗಳಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಜ್ಞಾನ ಧ್ಯಾನದ ವಿಭಾಗಗಳಲ್ಲಿ ವೀಡಿಯೋಗಳಲ್ಲಿ ಹೇಳಿದ್ದೇನೆ. ಮಂತ್ರಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳಿದ್ದಾವೆ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಸೂಕ್ಷ್ಮ ಜಗತ್ತಿಗೆ ಸಂಬಂಧಪಟ್ಟಂತೆ, ಮಂತ್ರದ ಕಾರ್ಯದ ಬಗ್ಗೆ ಸಂಬಂಧಪಟ್ಟಂತೆ ವೀಡಿಯೋಗಳಿದ್ದಾವೆ. ವೀಕ್ಷಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.